ನಮಸ್ತೆ ಗೆಳೆಯರೇ. ಆಟೋ ಅಂಕಲ್ನ ಬಲೆಗೆ ಬಿದ್ದ ಯುವತಿ, ಜೊತೆಯಾಗಿ ಸಾಯೋಣ ಎಂದು ವಿಷ ಕುಡಿಸಿ ಎಸ್ಕೇಪ್ ಆದ ಪಾಪಿ. ಏನಿದು ಸುದ್ದಿ? ಈ ವಿವರವನ್ನು ನೋಡೋಣ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಪ್ರೀತಿಯ ಹೆಸರಿನಲ್ಲಿ ನಂಬಿಸಿ ವಂಚಿಸಿದ ವಿವಾಹಿತ ಆಟೋ ಚಾಲಕನ ಮಾತು ನಂಬಿದ 22 ವರ್ಷದ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ರಾಜ್ಯ ರಾಜಧಾನಿಯಲ್ಲಿ ಬೆಳಕಿಗೆ ಬಂದಿದೆ. ದುರಂತವೇನೆಂದರೆ, ನಾವಿಬ್ಬರು ಜೊತೆಯಾಗಿಯೇ ಸಾಯೋಣ ಎಂದು ಇಬ್ಬರು ವಿಷ ಕುಡಿಯುವ ನಾಟಕವಾಡಿ ಇದೀಗ ಯುವತಿ ವಿಷ ಕುಡಿಯುತ್ತಿದ್ದಂತೆ ಪ್ರಿಯಕರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮಾಗಡಿ ಮೂಲದ 22 ವರ್ಷದ ಭವಾನಿ ಮೃತ ದುರ್ದೈವಿ. ಕಳೆದ 2 ವರ್ಷಗಳ ಹಿಂದೆ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದ ಈಕೆ ಮೊಬೈಲ್ ಅಂಗಡಿಯೊಂದರಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಮಾಡುತ್ತಾ ಬಾಡಿಗೆ ಮನೆಯಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸುತ್ತಿದ್ದಳು. ಮಗಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದ ಪೋಷಕರು ಇತ್ತೀಚೆಗಷ್ಟೇ ಆಕೆಗೆ ಮದುವೆ ನಿಶ್ಚಯಿಸುವ ಬಗ್ಗೆ ಮಾತನಾಡಿದ್ದರು. ಹೆತ್ತವರ ಆಶೆಯಂತೆ ಭವಾನಿ ಕೂಡ ಮದುವೆಗೆ ಒಪ್ಪಿಗೆ ನೀಡಿದ್ದಳು. ಆದರೆ ಊರಿನಿಂದ ಮರಳಿದ ಕೇವಲ 2 ದಿನಕ್ಕೆ ಆಕೆ ಬಾಡಿಗೆ ಮನೆಯಲ್ಲಿ ಹೆಣವಾಗಿ ಪತ್ತೆ ಆಗಿದ್ದಾಳೆ. ಆಟೋ ಚಾಲಕನ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಈ ಭವಾನಿ ಸಾವಿನ ಬೆನ್ನತ್ತಿದ ಪೊಲೀಸರಿಗೆ ತನಿಖೆಯ ವೇಳೆ ಆಘಾತಕಾರಿ ಸತ್ಯಗಳು ಲಭ್ಯವಾಗಿವೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಭವಾನಿಗೆ ಆಟೋ ಚಾಲಕನೊಬ್ಬನ ಪರಿಚಯವಾಗಿತ್ತು. ಅದು ಪ್ರೇಮಕ್ಕೂ ತಿರುಗಿತ್ತು. ಆತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿರುವ ಸಂಗತಿ ಇವಳಿಗೆ ತಿಳಿದಿರಲಿಲ್ಲ. ಆಟೋ ಚಾಲಕ ಕೂಡ ತಾನೇ ಆಕೆಯನ್ನು ಮದುವೆಯಾಗುವುದಾಗಿ ನಂಬಿಸಿ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದನು. ಆದರೆ ಕೆಲವು ದಿನಗಳ ನಂತರ ಆತನಿಗೆ ಈಗಾಗಲೇ ಮದುವೆಯಾಗಿ 1 ಗಂಡು ಮಗು ಇದ್ದಾನೆ ಎಂಬ ಸತ್ಯ ತಿಳಿದು ಅವಳು ಬೇಸರ ವ್ಯಕ್ತಪಡಿಸಿದ್ದಳು. ಈ ವಿಷಯ ತಿಳಿಯುತ್ತಿದ್ದಂತೆ ತೀವ್ರ ಆತಂಕಕ್ಕೆ ಒಳಗಾದ ಯುವತಿ ಈಗಾಗಲೇ ಮದುವೆಯಾಗಿರುವ ವ್ಯಕ್ತಿಯೊಂದಿಗೆ ತನ್ನ ಪ್ರೀತಿಯನ್ನು ಮನೆಯವರು ಒಪ್ಪುವುದಿಲ್ಲ ಎಂಬ ಭಯಕ್ಕೆ ಬಿದ್ದಿದ್ದಳು. ಇದೇ ಕಾರಣಕ್ಕೆ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಳು. ಆದರೆ ಒಂದೆಡೆ ಮದುವೆಯಾಗಿರುವ ಆಟೋ ಅಂಕಲ್ನನ್ನು ಬಿಟ್ಟಿರಲಾಗದೆ, ಇನ್ನೊಂದೆಡೆ ಹೆತ್ತವರಿಗೂ ಮುಖ ತೋರಿಸಲಾಗದೆ ತೀವ್ರ ಸಂಕಟಕ್ಕೆ ಒಳಗಾಗಿದ್ದಳು. ಇದೇ ಸಮಯ ಸಾಧಿಸಿ ಭವಾನಿ ಮನೆಗೆ ಬಂದ ಆಟೋ ಡ್ರೈವರ್ ನಾವಿಬ್ಬರು ಒಟ್ಟಾಗಿ ಸಾಯೋಣ ಎಂದು ಆಕೆಯ ಮನವೊಲಿಸಿ ವಿಷ ಕುಡಿಯಲು ಪ್ಲಾನ್ ಮಾಡಿದ್ದಾನೆ. ಸಾಯುವ ಮುನ್ನ ನಡೆದಿದ್ದೇನು? ಯುವತಿಯನ್ನು ಸಂಪೂರ್ಣವಾಗಿ ನಂಬಿಸಿದ ಆಟೋ ಚಾಲಕ ಮನೆಯಲ್ಲಿ ವಿಷದ ಬಾಟಲ್ ಇಟ್ಟುಕೊಂಡು ಸಾಯುವ ನಾಟಕವಾಡಿದ್ದಾನೆ. ಭವಾನಿ ಸಂಪೂರ್ಣವಾಗಿ ವಿಷ ಸೇವಿಸುತ್ತಿದ್ದಂತೆ ಆತ ಮಾತ್ರ ತಾನು ಸ್ವಲ್ಪ ವಿಷ ಕುಡಿದಂತೆ ನಟಿಸಿ ಮೈಮೇಲೆ ಸ್ವಲ್ಪ ಚೆಲ್ಲಿಕೊಂಡು ಅಷ್ಟರಲ್ಲೇ ತನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ತಾನು ಸಾಯಬಾರದು, ಯುವತಿ ಮಾತ್ರ ಸಾಯಬೇಕು ಎಂಬ ಕ್ರೂರ ಆಲೋಚನೆ ಅವನಲ್ಲಿ ಬಂದಿದೆ. ವಿಷ ಸೇವಿಸಿ ಒದ್ದಾಡುತ್ತಿದ್ದ ಯುವತಿಯ ಕತ್ತನ್ನು ಆತ ಇಸುಕಿದ್ದಾನೆ ಎಂಬ ಗಂಭೀರ ಶಂಕೆ ವ್ಯಕ್ತವಾಗಿದ್ದು, ಪರಿಣಾಮವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ಕಿರಾತಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಇನ್ನು ಮುಂದಿನ ವಿಚಾರಗಳು ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿದೆ. ನಮಸ್ಕಾರ.